ಆಧುನಿಕ ಏಷ್ಯಾ ಇತಿಹಾಸದ 20ನೇ ಅಧಿವೇಶನಕ್ಕೆ ಎಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ. ಈ ಒಂದು ಅಧಿವೇಶನದಲ್ಲಿ ದ ನ್ಯಾಷನಲಿಸ್ಟ್ ಗವರ್ನಮೆಂಟ್ ಆಫ್ ಚೀನಾ, ರಿಪಬ್ಲಿಕ್ ಚೀನಾದ ಅಚೀವ್ಮೆಂಟ್ಸ್, ಅದರ ಸಾಧನೆಗಳನ್ನು ನಾವು ಪ್ರಮುಖವಾಗಿ ಚರ್ಚೆ ಮಾಡೋಣ. ಕಳೆದ ತರಗತಿಯಲ್ಲಿ ಆ ರಾಷ್ಟ್ರೀಯ ಸರ್ಕಾರದ ರಚನೆ ಬಗ್ಗೆ ನಾವು ತಿಳ್ಕೊಂಡಿದ್ದು, ಈಗ ಅದರ ಸಾಧನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಒಂದು ರಾಷ್ಟ್ರೀಯವಾದಿ ಸರ್ಕಾರದ ಪ್ರಮುಖವಾದಂಥ ಕಾರ್ಯಕ್ರಮಗಳಲ್ಲಿ ಮೊಟ್ಟ ಮೊದಲನೆಯದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಪೀಸ್. ಯಾಕೆಂದರೆ ದೇಶದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕಾಗಿತ್ತು. ಒಂದು ಕಡೆಗೆ ಉತ್ತರದ ಚೀನಾ ಯುವಾನ್ ಶಿಕಾಯ್ನ ನೇತೃತ್ವದ ಮಿಲಿಟರಿಯ ಅಧೀನದಲ್ಲಿತ್ತು. ಅವನ ಮರಣದ ನಂತರ ಅದು ಮಿಲಿಟರಿ ವಾರ್ಲಾರ್ಡ್ಸ್ನ ಒಂದು ಅಧೀನದಲ್ಲಿತ್ತು. ಅದನ್ನು ಒಗ್ಗೂಡಿಸಬೇಕಾಗಿತ್ತು. ಈ ಟ್ರೈಡ್ ಟು ಚಿಯಾಂಗ್ ಕೈ ಶೇಕ್ ಟ್ರೈಡ್ ಈಸ್ ಬೆಸ್ಟ್ ಟು ಯೂನಿಫೈ ಆಫ್ ದ ಚೀನಾದ ಯೂನಿಫಿಕೇಷನ್ಗಾಗಿ ಅವನು ಒಂದು ಚಳುವಳಿಯನ್ನು ನಡೆಸ್ತಾನೆ. ಆ ಚಳುವಳಿಯಲ್ಲಿ ಯಶಸ್ವಿ ಆಗ್ತಾನೆ. ಆ ನಂತರ ಅದು ಮುಂದೆ ಶಾಂತಿ ಭಂಗ ಆಗಬಾರ್ದು ಅಂದ್ಬಿಟ್ಟು ಒಂದು ಶಾಂತಿನ ಸ್ಥಾಪಿಸಬೇಕಾಗಿತ್ತು. ದ ನ್ಯಾಷನಲಿಸ್ಟ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ಪೀಸ್ ಇನ್ ದ ನಾರ್ತನ್ ಪ್ರಾವಿನ್ಸಸ್ ಆ್ಯಂಡ್ ಆಲ್ಸೋ ಅರೆಸ್ಟ್ ದ ಮಿಲಿಟರಿ ಲೀಡರ್ಸ್. ಆ ಒಂದು ವಾರ್ಲಾರ್ಡ್ಸ್ ಅಂತ ಏನು ಮಿಲಿಟರಿ ಲೀಡರ್ಸ್ ಇದ್ದರು, ಅವರನ್ನೆಲ್ಲ ಬಂಧಿಸಿ ಆ ಒಂದು ಶಾಂತಿ ಸ್ಥಾಪನೆಯ ಪ್ರಮುಖ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತಾನೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ the function, the important program of the nationalist government and achievement of the national government, ಅದು ಫಾರಿನ್ ರೈಟ್ಸ್ ಆ್ಯಂಡ್ ಇಂಟ್ರೆಸ್ಟ್. ಚೀನಾದಲ್ಲಿ ವಿದೇಶಗಳು ತಮ್ಮ ಹಿತಾಸಕ್ತಿಗಳನ್ನು ಇನ್ನೂ ಕೂಡ ಉಳಿಸ್ಕೊಂಡಿದ್ದು. ಇನ್ 1925 ಆ್ಯಂಡ್ 1926 ದೇರ್ ವರ್ ಚೀನೀಸ್ ಡೆಮಾನ್ಸ್ಟ್ರೇಷನ್ಸ್ ಅಗೇನ್ಸ್ಟ್ ದ ಫಾರಿನ್ ಪ್ರಿವಿಲೇಜ್ ಆ್ಯಂಡ್ ಎಕ್ಸ್ಪ್ಲಾಯಿಟೇಷನ್. ಚೀನಾದಲ್ಲಿ ವಿದೇಶಗಳು ಹೊಂದಿದ್ದಂಥ ಒಂದು ಪ್ರಿವಿಲೇಜ್ಗಳಿರ್ಬೋದು, ಕನ್ಸಿಷನ್ಸ್ಗಳಿರ್ಬೋದು, ಎಕ್ಸ್ಟ್ರಾ ಟೆರಿಟೋರಿಯಲ್ ಆ ಒಂದು ಅಥಾರಿಟಿಯನ್ನು ಕಿತ್ತೊಗಿಬೇಕು ಅಂತಕ್ಕಂಥ ಒಂದು ಹೋರಾಟ ಚಳುವಳಿಗಳು ಚೀನಾದಲ್ಲಿ 1925 ಮತ್ತು 1926 ನಡೀತವೆ. ಇನ್ 1927 ಕುಮಿಂಗ್ಟಾಂಗ್ ಆರ್ಮಿ ಸೀಸ್ಡ್ ದ ಬ್ರಿಟಿಷ್ ಕನ್ಸಿಷನ್ಸ್ ಅಟ್ ಆಂಕಾವ್ ಆ್ಯಂಡ್ ದ ಚೀನೀಸ್ ಅಥಾರಿಟಿ ವಾಸ್ ರಿಸ್ಟೋರ್ಡ್ ದೇರ್. ಆ ಮೂಲಕ ಆಂಕಾವ್ನಲ್ಲಿ ಇದ್ದಂಥ ಬ್ರಿಟಿಷರ ಎಲ್ಲ ಒಂದು ಕನ್ಸಿಷನ್ಸ್ಗಳನ್ನು, ರಿಯಾಯಿತಿಗಳನ್ನೆಲ್ಲ ಕಸಿದುಕೊಳ್ಳುವ ಮೂಲಕ ಅಲ್ಲಿ ಚೀನಾದ ಆಧಿಪತ್ಯವನ್ನು ಸ್ಥಾಪಿಸಲಾಗ್ತದೆ. ಇನ್ 1929 ಗವರ್ನಮೆಂಟ್ ಅನೌನ್ಸ್ಡ್ ದ ಯೂನಿಲ್ಯಾಟರಲ್ ಅಬಾಲಿಷನ್ ಆಫ್ ಎಕ್ಸ್ಟ್ರಾ ಟೆರಿಟೋರಿಯಾಲಿಟಿ ಆ್ಯಂಡ್ ದ ವೆಸ್ಟರ್ನ್ ಪವರ್ಸ್ ಅಗ್ರೀಡ್ ಟು ಬಿಗಿನ್ ನೆಗೋಷಿಯೇಷನ್ಸ್. ಆ ಮೂಲಕ ಸಂಧಾನಕ್ಕೂ ಬರ್ತಾರೆ. ಅವರ ಎಕ್ಸ್ಟ್ರಾ ಟೆರಿಟೋರಿಯಾಲಿಟಿಯನ್ನು ರದ್ದು ಮಾಡಲಾಗ್ತದೆ 1929ರಲ್ಲಿ. ಇದು ಪ್ರಮುಖವಾದಂಥ ಗಣ್ಯ ಸಾಧನೆ ರಾಷ್ಟ್ರೀಯ ಸರ್ಕಾರದ್ದು. ದ ನೆಗೋಷಿಯೇಷನ್ಸ್ ವರ್ ಇಂಟರಪ್ಟೆಡ್ ಬೈ ದ ಮಂಚೂರಿಯನ್ ಇನ್ಸಿಡೆಂಟ್. ಆ ಮಂಚೂರಿಯಾದಲ್ಲಿ ನಡೆದಂಥ ಘಟನೆಯಿಂದ ಸ್ವಲ್ಪ ತೊಂದರೆ ಆಯಿತು. ಇನ್ 1930 ದ ಬ್ರಿಟಿಷ್ ಹ್ಯಾಂಡೆಡ್ ಓವರ್ ದ ಲೀಸ್ ಟೆರಿಟೋರಿ ಹೈ ಬಂದರಿನಲ್ಲಿರ್ತಕ್ಕಂಥ ವಿಶೇಷ ಅಧಿಕಾರ ಬ್ರಿಟಿಷರಿಗಿತ್ತಲ್ಲ, ಅದನ್ನು ಬಿಟ್ಕೊಡಲಾಯಿತು 1930ರಲ್ಲಿ. ದ ಬೆಲ್ಜಿಯನ್ ಕನ್ಸಿಷನ್ ಅಟ್ ಟೈನ್ಸ್ಟೀನ್ ವಾಸ್ ಹ್ಯಾಂಡೆಡ್ ಓವರ್ ಟು ಚೀನಾ ಇನ್ 1939. ಬೆಲ್ಜಿಯಂ ಸರ್ಕಾರನೂ ಕೂಡ ಈ ತನ್ನ ಟಿನ್ಸ್ಟೀನ್ನಲ್ಲಿದ್ದಂಥ ತನ್ನ ಅದೇ ಒಂದು ರಿಯಾಯಿತಿಗಳನ್ನು ಬಿಟ್ಕೊಡ್ಬೇಕಾಗುತ್ತೆ. ಆ ಮೂಲಕ ಚೀನಾದ ಒಂದು ಆಧಿಪತ್ಯ ಟಿನ್ಸ್ಟೀನ್ನಲ್ಲಿ ಕೂಡ ಸ್ಥಾಪನೆ ಆಗುತ್ತೆ. ಆ ಮೂಲಕ ವೇಯ್ನಲ್ಲೂ ಕೂಡ ಸ್ಥಾಪನೆ ಆಗುತ್ತೆ. ಇದು ಪ್ರಮುಖವಾದಂಥ ಒಂದು ಸಾಧನೆ ರಾಷ್ಟ್ರೀಯ ಸರ್ಕಾರ. ದ ಅನದರ್ ಅಚೀವ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಫೀಲ್ಡಲ್ಲಿ ಕೂಡ ಎಸ್ಪೆಷಲಿ ದೇ ಆರ್ ಕನ್ಸ್ಟ್ರಕ್ಟಿಂಗ್ ಹೈವೇಸ್, ರೈಲ್ವೆ ಲೈನ್ಸ್, ಹಾರ್ಬರ್ಸ್ ಆ್ಯಂಡ್ ಆಲ್ಸೋ ಏರ್ಪೋರ್ಟ್ಸ್. ಇವುಗಳನ್ನು ಕನ್ಸ್ಟ್ರಕ್ಟ್ ಮಾಡೋ ಮೂಲಕ ಅವರು ಒಂದು ದೊಡ್ಡ ಡೆವಲಪ್ಮೆಂಟ್, ಅದು ಒಳಾಡಳಿತವಾಗಿ ಅಂದರೆ ನೀತಿಯ ಭಾಗವಾಗಿ ಇಂಥ ಪ್ರಗತಿಪರ ಯೋಜನೆಗಳನ್ನು ರೂಪಿಸುತ್ತದೆ. ದೇಶದ ಸಮಗ್ರ ಅಭಿವೃದ್ಧಿಗೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ತುಂಬ ಅಗತ್ಯ. ದ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಆರ್ ಕನ್ಸಿಡರ್ಡ್ ಆಸ್ ದ ಮೇನ್ ಲೈಫ್ ಲೈನ್ ಆಫ್ ದ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್. ಆರ್ಥಿಕ ಪ್ರಗತಿಗೆ ಪ್ರಮುಖ ಅಗತ್ಯ ಆಗಿತ್ತು. ರೈಲ್ವೇಸ್. ಇನ್ 1928 ದ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ವಾಸ್ ಎಸ್ಟಾಬ್ಲಿಷ್ಡ್. ನ್ಯೂ ರೈಲ್ವೇಸ್ ವರ್ ಬಿಲ್ಟ್ ಇನ್ ಸೆಂಟ್ರಲ್ ಆ್ಯಂಡ್ ಸೌತ್ ಚೀನಾ. The important among the lines which were built during the nationalist government, the first one is Beijing to Shanghai Kawan, and also second one Beijing to Hong Kong, and the third one Hongqiang to Nanchang, and fourth one Hangzhou to Shanghai. These are the four important railways and constructed and built during the nationalist government. The second important the progress and development was about the road transport. In 1929, the National Roads Planning Commission was set up. Xi'an to Jinjiang,
ಶಾನ್ಸಿ ಟು ಚಾಂಗ್ಸು ಆ್ಯಂಡ್ ಚುಂಕಿಂಗ್ ಸಿಚುವಾನ್ ಈ ಒಂದು ಪ್ರಮುಖವಾದಂಥ 3 ಹೆದ್ದಾರಿಗಳ ನಿರ್ಮಾಣ ಆಗುತ್ತೆ. ದ ಅನದರ್ ಇಂಪಾರ್ಟೆಂಟ್ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈಸ್ ಬಿಲಾಂಗ್ಸ್ ಟು ಏರ್ ಟ್ರಾನ್ಸ್ಪೋರ್ಟ್. In 1929, the China National Aviation Corporation was established. 1929ರಲ್ಲಿ ಚೀನಾ ನ್ಯಾಷನಲ್ ಏವಿಯೇಷನ್ ಕಾರ್ಪೊರೇಷನನ್ನು ಸ್ಥಾಪಿಸುವ ಮೂಲಕ ಈ ವೈಮಾನಿಕ ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಏರ್ ಕನೆಕ್ಟಿವಿಟಿ ಬಿಟ್ವೀನ್ ಶಾಂಘಾಯ್ ಟು ಆಂಕಾವ್ ವಾಸ್ ಇಂಟ್ರೊಡ್ಯೂಸ್. ಈ ಮೂಲಕ ಆಂಕಾವ್ನಿಂದ ಶಾಂಘಾಯ್ಗೆ ಈ ವಿಮಾನ ಸಂಚಾರ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗ್ತದೆ. ಇದು ರಾಷ್ಟ್ರೀಯ ಸರ್ಕಾರದ ಪ್ರಮುಖವಾದಂಥ ಒಂದು ಸಾಧನೆ. ಅದು ರೋಡ್ ಟ್ರಾನ್ಸ್ಪೋರ್ಟ್, ಏರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಆಲ್ಸೋ ದ ರೈಲ್ವೇ ಸಿಸ್ಟಮ್. ಈ 3 ಸಾಧನೆ ಆದ ನಂತರ ದ ಫೋರ್ತ್ ಒನ್ ಅಬೌಟ್ ದ ವಾಟರ್ವೇಸ್ ಆ್ಯಂಡ್ ಆಲ್ಸೋ ಅಬೌಟ್ ದ ಟೆಲಿಗ್ರಾಫ್ ಆ್ಯಂಡ್ ಪೋಸ್ಟಲ್ ಸಿಸ್ಟಮ್. ದ postal system was improved during the administration of nationalist government. The telephone and telegraph facilities were extended. ಅವುಗಳನ್ನು ದೇಶಾದ್ಯಂತ, ಯಾಕೆಂದರೆ ಬಹಳ ಬೃಹತ್ತಾದಂಥ ದೇಶ ಇದು, 4ನೇ ಅತ್ಯಂತ ದೊಡ್ಡ ದೇಶ ವಿಸ್ತೀರ್ಣದಲ್ಲಿ. ಅಂಥ ಒಂದು ದೇಶದಲ್ಲಿ ಟೆಲಿಗ್ರಾಫ್ ಮತ್ತು ಟೆಲಿಫೋನ್ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡಲಾಗ್ತದೆ. ಇತರೆ ಒಂದು ಸಾಧನೆಯಾಗಿ ಚೀನೀಸ್ ಶಿಪ್ಪಿಂಗ್ ಇಂಡಸ್ಟ್ರಿ ವಾಸ್ ಆಲ್ಸೋ ಡೆವಲಪ್ಡ್. ಯಾಕೆಂದರೆ ಬಂದರುಗಳನ್ನು ನಿರ್ಮಾಣ ಆಗಿದ್ದು, ಆದರೆ ಒಳನಾಡಿನ ಜಲ ಸಾರಿಗೆಗೆ ಅನುಕೂಲವಾಗಂತೆ ಶಿಪ್ಪಿಂಗ್ ಇಂಡಸ್ಟ್ರಿ ಆಲ್ಸೋ ಡೆವಲಪ್ ಡ್ಯೂರಿಂಗ್ ದ ಗೌರ್ಮೆಂಟ್ ಆಫ್ ನ್ಯಾಷನಲಿಸ್ಟ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್. ಈ ಒಂದು ಆಡಳಿತದಲ್ಲಿ ಇದು ಸಾಧನೆ ಆಗುತ್ತೆ. ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ರಿಫಾರ್ಮ್ ಇಟ್ ಈಸ್ ಬಿಲಾಂಗ್ಸ್ ಟು ಆರ್ಮಿ ರಿಫಾರ್ಮ್. ಟು ರಿಫಾರ್ಮ್ ದ ಆರ್ಮಿ, the nationalist government organized a modern army in the line of western technology and science and technology. The Chinese armament industry was initiated. ಇದಕ್ಕಾಗಿ ಚೀನಾದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಕ್ಕಂಥ ಒಂದು ಇಲಾಖೆಯನ್ನೇ ಸ್ಥಾಪನೆ ಮಾಡಲಾಗಿದೆ. ಇಂಡಸ್ಟ್ರಿಯನ್ನೇ ಸ್ಥಾಪಿಸಿದ್ದಲ್ಲದೆ ಒಂದು ಸೇನೆಯನ್ನು ಕೂಡ ಆಧುನಿಕವಾದಂಥ ರೀತಿಯಲ್ಲಿ ಅದನ್ನು ಪುನರ್ನಿರ್ಮಾಣವನ್ನು ಮಾಡಲಾಗ್ತದೆ. The important the movement, the new life movement, it is about to the Chinese culture and religious system. ಚೀನಾದಲ್ಲಿನ ಧರ್ಮ ಮತ್ತು ಶಿಕ್ಷಣ, ಅಲ್ಲಿಯ ಒಂದು ಸಂಸ್ಕೃತಿ, ಅಲ್ಲಿಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಚಳುವಳಿ ಇದೊಂದು ನ್ಯೂ ಲೈಫ್ ಮೂಮೆಂಟ್. ಚಿಯಾಂಗ್ ಕೈ ಶೇಕ್ ಬಿಗ್ಯಾನ್ ಎ ಮೂವ್ಮೆಂಟ್ ಕಾಲ್ಡ್ ನ್ಯೂ ಲೈಫ್ ಮೂವ್ಮೆಂಟ್ ಬೇಸ್ಡ್ ಆನ್ ಕನ್ಫ್ಯೂಷಿಯನ್ ಫಿಲಾಸಫಿ. ಕನ್ಫ್ಯೂಷಿಯನ್ ಫಿಲಾಸಫಿಯನ್ನು ಆಧರಿಸಿದಂಥ ಒಂದು ಚಳುವಳಿಯನ್ನು ಚೀನಾ ದೇಶದಾದ್ಯಂತ, ಯಾಕೆಂದರೆ ಚೀನಾದಲ್ಲಿ ಒಂದು ಕಡೆಗೆ ಬುದ್ಧಿಸಮ್ ಇತ್ತು, ಇನ್ನೊಂದು ಕಡೆಗೆ ಕ್ರಿಶ್ಚಿಯಾನಿಟಿ ಇತ್ತು, ಇನ್ನೊಂದು ಕಡೆಗೆ ಒಂದು ರೀತಿ ಹಳೆಯ ಕಾಲದ ಒಂದು ಪದ್ಧತಿಗಳು ಕೂಡ ಇದ್ದು, ಇದೆಲ್ಲದನ್ನ ಒಂದು ಹೋಗಲಾಡಿಸ್ತಕ್ಕಂಥ ಒಂದು ಇಡೀ ರಾಷ್ಟ್ರಕ್ಕೆ ಒಂದು 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 ಧರ್ಮ ಬೇಕು, ಅದು ಕನ್ಫ್ಯೂಷಿಯನ್ ಫಿಲಾಸಫಿ ಆಗಿರಬೇಕು ಅಂತ ಇದನ್ನು ತನ್ನ ಮಡದಿಯಾದಂಥ ಮಿಂಗ್ಲಿಂಗ್ಗಳ ಒಂದು ಸಹಾಯದೊಂದಿಗೆ, ಅವಳ ಸಹಕಾರದೊಂದಿಗೆ ಇದನ್ನು ಅವನು ಜಾರಿಗೊಳಿಸ್ತಾನೆ. ದ ಪೀರಿಯಡ್ ವಿಟ್ನೆಸ್ಡ್ ದ ಚೀನೀಸ್ ಲಿಟ್ರರಿ ರಿನೈಸೆನ್ಸ್. ಈ ಒಂದು ಕಾಲದಲ್ಲಿ ಚೀನಾದಲ್ಲಿ ಸಾಹಿತ್ಯ ಪುನರುಜ್ಜೀವನ ಆಗುತ್ತೆ. ದೇರ್ ವಾಸ್ ದ ಸ್ಪ್ರೆಡ್ ಆಫ್ ವೆಸ್ಟರ್ನ್ ಐಡಿಯಾಸ್ ಆ್ಯಂಡ್ ವೆಸ್ಟರ್ನ್ ಲಿಟ್ರೇಚರ್. ಈ ಕಾಲದಲ್ಲಿ ಈ ನ್ಯೂ ಲೈಫ್ ಮೂಮೆಂಟ್ನಲ್ಲಿ ಸಾಹಿತ್ಯ ಚಳುವಳಿ, ಅದರಲ್ಲೂ ಕೂಡ ಪಾಶ್ಚಿಮಾತ್ಯ ಒಂದು ಚಿಂತನೆಗಳಿಗೆ ಇಲ್ಲಿ ಅವಕಾಶವನ್ನು ಕೊಡುವ, ಅವುಗಳನ್ನು ಶಾಲಾ ಕಾಲೇಜುಗಳಲ್ಲಿ ಈ ಪಾಶ್ಚಿಮಾತ್ಯ ಚಿಂತನೆಗಳನ್ನು ಪಠ್ಯವನ್ನಾಗಿ ಅಳವಡಿಸಲಾಗ್ತದೆ, ಅವುಗಳ ಕಲಿತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಅಷ್ಟೇ ಅಲ್ಲ, ವೆಸ್ಟರ್ನ್ ಲಿಟ್ರೇಚರ್ ಆಲ್ಸೋ ಸಪೋರ್ಟೆಡ್ ಆ್ಯಂಡ್ ಆಲ್ಸೋ ಗೆಟ್ ದ ಸಪೋರ್ಟ್ ಆಫ್ ದ ಗೌರ್ಮೆಂಟ್. ಈ ಒಂದು ಪ್ರಗತಿಯನ್ನು ಕೂಡ ಕಾಣ್ತದೆ. ಎಕನಾಮಿಕಲ್ ರಿಫಾರ್ಮ್, ಯಾವುದೇ ಒಂದು ದೇಶದ ಅಭಿವೃದ್ಧಿ ಅಂದರೆ ಅದು ಆರ್ಥಿಕ ಒಂದು ಅಭಿವೃದ್ಧಿ ಪ್ರಮುಖವಾಗಿ ನಾವು ಕಾಣ್ತೀವಿ. ದ ಕರೆನ್ಸಿ ವಾಸ್ ಯೂನಿಫೈಡ್. ಈ ಒಂದು ಆರ್ಥಿಕತೆ, ಯಾಕೆಂದರೆ ಯಾವುದೇ ಒಂದು ದೇಶದ ಆರ್ಥಿಕತೆಯ ಒಂದು ಪ್ರಮುಖವಾದಂತಹ ಒಂದು ಮಾಧ್ಯಮ ಅಂತಂದರೆ ಅದು ಕರೆನ್ಸಿ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಕಂಡಕ್ಟ್ ಎನಿ ಕೈಂಡ್ ಆಫ್ ಬಿಸ್ನೆಸ್. ಯಾವುದೇ ಒಂದು ದೇಶದ ಒಂದು ವ್ಯವಹಾರ ವಾಣಿಜ್ಯಕ್ಕೆ, ಕಾಮರ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಕರೆನ್ಸಿ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದೊಂದು ಪ್ರಾಂತ್ಯದಲ್ಲಿ ಚೀನಾದಲ್ಲಿ ಒಂದೊಂದು ರೀತಿಯಾದ ಕರೆನ್ಸಿ ಇತ್ತು. ಅದಕ್ಕೋಸ್ಕರ ದ ನ್ಯಾಷನಲಿಸ್ಟ್ ಗೌರ್ನಮೆಂಟ್ ಇಂಟ್ರೊಡ್ಯೂಸ್ ದ ಯೂನಿಫೈಡ್ ಕರೆನ್ಸಿ ಸಿಸ್ಟಮ್. ದಿಸ್ ಗೌರ್ನಮೆಂಟ್ ಅಬಾಲಿಷ್ಡ್ ದ ಸಿಲ್ವರ್ ಕರೆನ್ಸಿ. ಚೀನಾದಲ್ಲಿ ಸಿಲ್ವರ್ ಕರೆನ್ಸಿ, ಯಾಕೆಂದರೆ ಸಿಲ್ವರ್ ಇಟ್ ಈಸ್ ಒನ್ ಆಫ್ ದ ಪ್ರೆಷಿಯಸ್ ಮೆಟಲ್, ಇಟ್ ಈಸ್ ರೇರ್ ಮೆಟಲ್. ಬಿಕಾಸ್ ಆಫ್ ದಟ್ ರೀಸನ್
ಹೆಚ್ಚು ಹೆಚ್ಚು ಹಣವನ್ನು ಅಗತ್ಯಕ್ಕೆ ತಕ್ಕನಾಗಿ ಅದನ್ನು ಮಿಂಟ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ದ ನ್ಯಾಷನಲಿಸ್ಟ್ ಗೌರ್ನಮೆಂಟ್ ಅಬಾಲಿಷ್ಡ್ ದ ಸಿಲ್ವರ್ ಕರೆನ್ಸಿ ಆ್ಯಂಡ್ bring into effect and also introduced the paper currency controlled by the state. TV Sung, then the finance minister introduced a budget system. ಯಾಕೆಂದರೆ ಒಂದು ದೇಶಕ್ಕೆ ಆಯ ಮತ್ತು ವ್ಯಯ, ಆದಾಯ ಎಷ್ಟು ಬರುತ್ತೆ, ಇನ್ಕಮ್, ದ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಂಡಿಚರ್ ಆಫ್ ದ ಆನ್ಯುವಲ್ ಸಿಸ್ಟಮ್. ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಲೆಕ್ಕ ಆಗ್ತಕ್ಕಂಥ ಬಡ್ಜೆಟ್ ಸಿಸ್ಟಮನ್ನು ಕೂಡ ಟಿ ವಿ ಸುಂಗ್, ಆತ ತನ್ನ ಮಡದಿಯ ಸಹೋದರನಾಗಿದ್ದ ಟಿ ವಿ ಸುಂಗ್, ಅವನು ಶ್ರೀಮಂತ ಒಬ್ಬ ವಿದೇಶದಲ್ಲಿ ಕಲಿತಂತಹ ಅತ್ಯುನ್ನತ ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿಯಾಗಿದ್ದ. ಅವನಿಂದ ಇದು ಪರಿಚಯ ಆಗುತ್ತೆ. ದ ನ್ಯಾಷನಲಿಸ್ಟ್ ಗೌರ್ನಮೆಂಟ್ ಸೆಕ್ಯೂರ್ಡ್ ಲಾರ್ಜ್ ಇನ್ಕಮ್ ಫ್ರಮ್ ಟ್ಯಾರಿಫ್ ಆ್ಯಂಡ್ ಕಸ್ಟಮ್ಸ್. ಸುಂಕ ಮತ್ತು ತೆರಿಗೆಗಳಿಂದಲೂ ಕೂಡ ಅಪಾರ ಆದಾಯವನ್ನು ಗಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಟಿ ವಿ ಸುಂಗ್ ಜಾರಿಗೊಳಿಸ್ತಾನೆ ತನ್ನ ಬಡ್ಜೆಟ್ ಮೂಲಕ ಹಣಕಾಸು ಸಚಿವನಾಗಿ. ಮುಂದುವರೆದು ಜುಡಿಷಿಯಸ್ ಸಿಸ್ಟಮ್ ಬಗ್ಗೆ ನಾವು ಪ್ರಮುಖವಾಗಿ ತಿಳ್ಕೊಳ್ಳೋದಕ್ಕೆ ಮುಂಚೆ ಎಜುಕೇಷನಲ್ ರಿಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಣ. ದ ನ್ಯಾಷನಲ್ ಗೌರ್ನಮೆಂಟ್ ಡಿಡ್ ಮಚ್ ಟು ಸ್ಪ್ರೆಡ್ ಮಾಡರ್ನ್ ಎಜುಕೇಷನ್. ಆಧುನಿಕ ಶಿಕ್ಷಣವನ್ನು ಚೀನಾದಲ್ಲಿ ಜಾರಿಗೊಳಿಸುವುದಕ್ಕಾಗಿ ಭಾಳ ಪ್ರಯತ್ನ ಆಗುತ್ತೆ. ಅದಕ್ಕೋಸ್ಕರ ಶಿಕ್ಷಣ ಸುಧಾರಣೆ ಆಗುತ್ತೆ. ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ರೀಆರ್ಗನೈಸ್ಡ್. ಅದಕ್ಕೋಸ್ಕರ ಶಿಕ್ಷಣ ಸಂಸ್ಥೆಗಳನ್ನು ಪುನರ್ ಸಂಘಟನೆ ಮಾಡಲಾಗ್ತದೆ. ಡಾಕ್ಟರ್ ಸನ್ಯಾಸ್ ಸೇನ್ಸ್ 3 ಪ್ರಿನ್ಸಿಪಲ್ಸ್ ಆಫ್ ದ ಪೀಪಲ್ಸ್ ವಿಚ್ ವರ್ ಕಾಲ್ಡ್ ದ ನ್ಯಾಷನಲಿಸಮ್ ಆ್ಯಂಡ್ ಡೆಮಾಕ್ರಸಿ ಆ್ಯಂಡ್ ಸೋಷಿಯಲಿಸಮ್ ವರ್ ಟಾಟ್ ಇನ್ ದ ಸ್ಕೂಲ್ಸ್ ಆ್ಯಂಡ್ ಈಸ್ ಟೆಸ್ಟಮೆಂಟ್ ವಾಸ್ ರೀಡ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಶಾಲಾ ಕಾಲೇಜುಗಳಲ್ಲಿ ಅವನ ಒಂದು ಟೆಸ್ಟಮೆಂಟ್, ಅದು ಒಂದು ರೀತಿ ಧರ್ಮಗ್ರಂಥ ಆಗಿತ್ತು. ಅವನ ಬರಹಗಳು, 3 ಪ್ರಿನ್ಸಿಪಲ್ಸ್, ಅವುಗಳನ್ನು ನಿತ್ಯವೂ ಕೂಡ ಶಾಲೆ ಕಾಲೇಜುಗಳಲ್ಲಿ ಓದಬೇಕಾಗಿತ್ತು. ಅಷ್ಟು ನಮ್ಮಲ್ಲಿ ಹೇಗೆ ರಾಷ್ಟ್ರಗೀತೆಯನ್ನು ಆಡ್ತೀವೋ ಹಾಗೆ. ಅಷ್ಟೇ ಅಲ್ಲ, ಅವುಗಳನ್ನು ಶಾಲಾ ಕಾಲೇಜುಗಳಲ್ಲಿ ಪಠ್ಯಕ್ಕೆ ಅಳವಡಿಸಲಾಯಿತು. ಇಷ್ಟೆಲ್ಲ ಒಂದು ಶೈಕ್ಷಣಿಕ ಸುಧಾರಣೆಗಳನ್ನು ರಾಷ್ಟ್ರೀಯವಾದಿ ಸರ್ಕಾರ ಮಾಡ್ತದೆ. ಮುಂದುವರೆದು ಅದರ ನೆಕ್ಸ್ಟ್ ದ ರಿಫಾರ್ಮೇಷನ್ ಅಬೌಟ್ ಜುಡಿಷಿಯಲ್ ರಿಫಾರ್ಮ್. ದ ಮಾಡರ್ನ್ ಲಾ ಕೋರ್ಟ್ಸ್ ವರ್ ಎಸ್ಟಾಬ್ಲಿಷ್ಡ್. ಚೀನಾದಲ್ಲಿ ಆಧುನಿಕವಾದಂತಹ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ದ ಸುಪ್ರೀಂ ಕೋರ್ಟ್ ಅಟ್ ನಾನ್ಕಿಂಗ್, ಬಿಕಾಸ್ ನಾನ್ಕಿಂಗ್ ವಾಸ್ ದೆನ್ ಕ್ಯಾಪಿಟಲ್ ಸಿಟಿ ಆಫ್ ದ ನ್ಯಾಷನಲಿಸ್ಟ್ ಗೌರ್ನಮೆಂಟ್ ಅಂಡ್ ಚೀನಾ. ದ ಸುಪ್ರೀಂ ಕೋರ್ಟ್ ಅಟ್ ನಾನ್ಕಿಂಗ್ ವಾಸ್ ದ ಫೈನಲ್ ಕೋರ್ಟ್ ಆಫ್ ಅಪೀಲ್. ಮೇಲ್ಮನವಿಗೆ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟನ್ನು ನಾನ್ಕಿಂಗ್ನಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ದ ಪ್ರಿಪರೇಷನ್ ಆಫ್ ಚೀನೀಸ್ ಸಿವಿಲ್ ಕೋಡ್ ಇನ್ 5 books ಬೇಸ್ಡ್ ಆನ್ ಸ್ವಿಸ್ ಕೋಡ್. ಸ್ವಿಸ್ ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಕಾಯ್ದೆಯ ಅನುಸಾರವಾಗಿ ಚೀನೀಸ್ ಸಿವಿಲ್ ಕೋಡ್ಗಳು 5 ಒಂದು ಗ್ರಂಥಗಳಲ್ಲಿ ಅವುಗಳನ್ನು ಸಂಗ್ರಹಿಸಲಾಗ್ತದೆ. ದ 5 books ಆಫ್ ದ ಸಿವಿಲ್ ಕೋಡ್ ಬಿಕಮ್ ದ ಫೌಂಡೇಶನ್ ಆಫ್ ದ ನ್ಯೂ ಚೀನೀಸ್ ಲೀಗಲ್ ಸಿಸ್ಟಮ್. ಚೀನಾದ ಹೊಸ ಕಾನೂನು ವ್ಯವಸ್ಥೆಗೆ ಆ 5 ಸಿವಿಲ್ ಕೋಡ್ ಪುಸ್ತಕಗಳು ಏನು ಸ್ವಿಸ್ ಕೋಡನ್ನು ಆಧರಿಸಿದಂಥ ವಿದ್ವಲ್ಲ, ಅವೇ ಆಧಾರವಾಗಿದ್ದು. ಲಾಸ್ ರಿಲೇಟಿಂಗ್ ಟು ಬ್ಯಾಂಕಿಂಗ್, ಸ್ಟಾಕ್ ಎಕ್ಸ್ಚೇಂಜ್, ಕಾಮರ್ಸ್ ಆ್ಯಂಡ್ ಕಂಪನೀಸ್, ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬ್ಯಾಂಕ್ಗಳು, ಆನಂತರ ಸ್ಟಾಕ್ ಎಕ್ಸ್ಚೇಂಜ್, ಷೇರು ಮಾರುಕಟ್ಟೆಗಳು ಆ್ಯಂಡ್ ವಾಣಿಜ್ಯ ಮತ್ತು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಕೂಡ ಈ ಒಂದು ಕಾನೂನು ಪುಸ್ತಕಗಳಲ್ಲಿ ಅವುಗಳನ್ನು ಸೇರಿಸಲಾಯಿತು. ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಕೂಡ ರಚಿಸಿ ವ್ಯಾಪಾರ ವಾಣಿಜ್ಯ ಬೆಳವಣಿಗೆಗೆ ಕಂಪನಿ ಕಾಯ್ದೆಗಳನ್ನು ಕೂಡ ರಚಿಸಲಾಯಿತು. ಅಂತಿಮವಾಗಿ ದಿಸ್ ನ್ಯಾಷನಲಿಸ್ಟ್ ಗೌರ್ನಮೆಂಟ್ ವಾಸ್ ರಿಪ್ಲೇಸ್ಡ್ ಬೈ ದ ಕರೆಂಟ್ ಗೌರ್ಮೆಂಟ್ ಆಫ್ ದ ರಿಪಬ್ಲಿಕ್ ಚೀನಾ. ಅಂತಿಮವಾಗಿ ಅದು ಚೀನಾದಲ್ಲಿ ಸಿವಿಲ್ ವಾರು ನಡೀತದೆ. 1949 ಅಕ್ಟೋಬರ್ 1ರಂದು ಮಾವೋ ಜೆಡಾಂಗ್ ನೇತೃತ್ವದಂಥ ಕಮ್ಯುನಿಸ್ಟ್ ಕ್ರಾಂತಿ ನಡೆದು ಚೀನಾದಲ್ಲಿ ಪೀಪಲ್ ರಿಪಬ್ಲಿಕ್ ಆಫ್ ಚೀನಾ ಸ್ಥಾಪನೆ ಆಗುತ್ತೆ. ಆ ಮೂಲಕ ಇದು ತೈವಾನ್ಗೆ ಅದು ವರ್ಗಾವಣೆ ಆಗ್ತದೆ. ನ್ಯಾಷನಲ್ ಗೌರ್ಮೆಂಟ್ ಗವರ್ನ್ ಅಂಡರ್ ದ ಕುಮಿಂಗ್ಟಾಂಗ್ ಪಾರ್ಟೀಸ್, ಅಂದರೆ ನ್ಯಾಷನಲಿಸ್ಟ್ ಗೌರ್ಮೆಂಟ್ನ ಚಿಯಾಂಗ್ ಕೈ ಶೇಕ್ ನೇತೃತ್ವ ನಡೆದಂಥ ಒಂದು ಸರ್ಕಾರ ಇದಾಗಿತ್ತು. ಇಷ್ಟು ಅದರ ಪ್ರಮುಖವಾದಂಥ ಸುಧಾರಣೆಗಳು ಮತ್ತು ಸಾಧನೆಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ. ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ.